ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ ಆಗಿದೆ. ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ಬೇಕಾದಷ್ಟು ಕೇಸರಿ ನಾವು ಬಿಜೆಪಿಯವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ, ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿಯವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು, ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ಕು ಅಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದ್ರ ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ?